ಇವತ್ತಿನ ವಿಡಿಯೋದಲ್ಲಿ ವಿದೌಟ್ ಎನಿ ಕ್ವಾಲಿಫಿಕೇಶನ್ ಆರ್ ಗ್ರಾಜುಯೇಷನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ಆರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇಂದ ಯಾವ ರೀತಿ ಇನ್ಕಮ್ ಜನರೇಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದೇನು ಅಪರ್ಚುನಿಟೀಸ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇದನ್ನ ಮಾಡ್ಲಿಕ್ಕೆ ನಿಮ್ಗೆ ಯಾವುದೇ ಒಂದು ಕ್ವಾಲಿಫಿಕೇಶನ್ ಆರ್ ಎಲ್ಸ್ ಗ್ರಾಜುಯೇಷನ್ ಒಂದು ನೆಸೆಸರಿ ಇಲ್ಲ. ಆದ್ರೆ ನಿಮ್ಗೆ ಒಂದು ಬೇಸಿಕ್ ಕಂಪ್ಯೂಟರ್ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು, ಮತ್ತೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಬೇಸಿಕ್ ನಾಲೆಜ್ ನಿಮ್ಗೆ ಇರಬೇಕು. ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಇದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಇದ್ರೆ ಯಾರು ಕೂಡ ಈ ಒಂದು ಅಪರ್ಚುನಿಟಿನ ಮಾಡ್ಬೋದು. ಅಪರ್ಚುನಿಟಿ ಬಗ್ಗೆ ಮಾತಾಡುವಾಗ ನೀವು ಇಲ್ಲಿ ಒಂದು ಒಳ್ಳೆ ಇನ್ಕಮ್ ನ ಜನರೇಟ್ ಮಾಡ್ಬೋದು. ಮೋರ್ ದೆನ್ 1 lakhs ಇಲ್ಲಿ ಒಂದು ಅರ್ನ್ ಮಾಡುವಂತ ಒಂದು ಪೊಟೆನ್ಷಿಯಲ್ ಇದೆ. ಸೊ ಆದ್ರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಟಾಪ್ 10 ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಪರ್ಚುನಿಟೀಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೇನೆ. ಫಸ್ಟ್ ಅಪರ್ಚುನಿಟಿ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ರೀತಿ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಾವು ಪ್ರಮೋಷನ್ ಆಕ್ಟಿವಿಟೀಸ್ ಮಾಡುವಂಥದ್ದು, ಯಾವುದೇ ಒಂದು ಬ್ರ್ಯಾಂಡಿಂಗ್ ನ ಪ್ರಮೋಷನ್ಸ್ ಮಾಡುವಂಥದ್ದು, ಪ್ರಾಡಕ್ಟ್ ಪ್ರಮೋಷನ್ಸ್, ವಿಡಿಯೋ ಪ್ರಮೋಷನ್ಸ್, ಇಮೇಜ್ ಪ್ರಮೋಷನ್ಸ್, ಇದನ್ನೆಲ್ಲ ಮಾಡುವಂಥದ್ದು. ಇದ್ರಲ್ಲಿ ತುಂಬಾ ಸೆಗ್ಮೆಂಟ್ಸ್ಗಳು ಬರುತ್ತೆ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸಪರೇಟ್ ಆದ ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನ ನಾನು ಲಿಂಕ್ ಅಲ್ಲಿ ಅಟ್ಯಾಚ್ ಮಾಡಿರ್ತೇನೆ. ಸೊ ಸೆಕೆಂಡ್ ಹೈ ಸ್ಕೋಪ್ ಇಂಡಸ್ಟ್ರಿ ಬಂದ್ಬಿಟ್ಟು ಗ್ರಾಫಿಕ್ ಡಿಸೈನಿಂಗ್. ಸೊ ಗ್ರಾಫಿಕ್ ಡಿಸೈನಿಂಗ್ ಸಹ ತುಂಬಾ ಒಂದು ಸ್ಕೋಪ್ ಇದೆ. ಸೊ ಇವಾಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೇ ಎಲ್ಲ ಪ್ರಾಡಕ್ಟ್ಸ್ಗಳು ಸೇಲ್ ಆಗ್ತಾ ಇದೆ. ಎಲ್ಲರೂ ಆನ್ಲೈನ್ಗೆ ಮೂವ್ ಆಗ್ತಿದ್ದಾರೆ. ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಆಗ್ತಾ ಇದೆ. ಸೊ ಇಲ್ಲಿನೂ ಯಾವುದೇ ಒಂದು ಪ್ರಾಡಕ್ಟ್ ಪ್ರಮೋಷನ್ ಆಗ್ಬೇಕಾದ್ರೆ 2 ಮೋಡ್ ಇರುತ್ತೆ. ಒಂದು ಇಮೇಜ್ ಪ್ರಮೋಷನ್, ಇನ್ನೊಂದು ವಿಡಿಯೋ ಪ್ರಮೋಷನ್. ಸೊ ಇಮೇಜ್ ಪ್ರಮೋಷನ್ ಅಂತ ಬಂದಾಗ ಇಲ್ಲಿ ಒಂದು ಗ್ರಾಫಿಕ್ ಡಿಸೈನರ್ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನರ್ ಕ್ರಿಯೇಷನ್ ಮಾಡುವಂತದ್ದು, ಲೋಗೋ ಕ್ರಿಯೇಷನ್ ಮಾಡುವಂತದ್ದು, ಯೂಟ್ಯೂಬ್ ನಲ್ಲಿ ಬರುವಂತಹ ಥಂಬ್ನೇಲ್ ಡಿಸೈನ್ ಮಾಡುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ಪ್ರಾಡಕ್ಟ್ ಪ್ರಮೋಷನ್ಸ್ ಆಗುತ್ತೆ ಅದನ್ನ ಆ ಒಂದು ಡಿಸೈನ್ ಮಾಡುವಂತದ್ದು ಗ್ರಾಫಿಕ್ ಡಿಸೈನರ್ ಆಗಿರ್ತಾರೆ. ಸೊ ಗ್ರಾಫಿಕ್ ಡಿಸೈನಿಂಗ್ ತುಂಬಾ ಒಂದು ಒಳ್ಳೆ ಸ್ಕೋಪ್ ಇದೆ. ಗ್ರಾಫಿಕ್ ಡಿಸೈನಿಂಗ್ ನೀವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿದ್ದೇನೆ, ಅದನ್ನ ನೀವು ಈ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಅಪರ್ಚುನಿಟಿ ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್. ಅಗೇನ್ ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್ ಇದು ಡಿಜಿಟಲ್ ಮಾರ್ಕೆಟಿಂಗ್ಗೆ ರಿಲೇಟ್ ಆಗಿ ಇರುವಂತದ್ದು. ಸೊ ನೀವು ನೋಡ್ಬೋದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಪ್ರಮೋಷನ್ಸ್ ತುಂಬಾ ಎಫೆಕ್ಟಿವ್ ಆಗಿ ಆಗುವಂತದ್ದು ವಿಡಿಯೋ ಪ್ರಮೋಷನ್ಸ್. ಸೊ ವಿಡಿಯೋ ಎಡಿಟಿಂಗ್ ಗೊತ್ತಿದ್ರು ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಒಳ್ಳೆ ಒಂದು ಇನ್ಕಮ್ ನ ಜನರೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ವಿಡಿಯೋ ಎಡಿಟಿಂಗ್ ಅಂದ್ರೆ ಬರೀ ಮೂವೀಸ್ ಸೀರಿಯಲ್ ಎಡಿಟಿಂಗ್ ಅಂತ ಬರಲ್ಲ. ಸೊ ಇವಾಗ ಯಾವುದೇ ಒಂದು ಆಡ್ ಪ್ರಮೋಷನ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಆಡ್ಗಳು, ಇದನ್ನ ವಿಡಿಯೋ ಕ್ರಿಯೇಟರ್ ಮಾಡುವಂತದ್ದು. ಸೊ ವಿಡಿಯೋ ಎಡಿಟಿಂಗ್ಗೂ ತುಂಬಾ ಒಂದು ಒಳ್ಳೆ ಸ್ಕೋಪ್ ಇದೆ. ಸೊ ನೆಕ್ಸ್ಟ್ ಹೈ ಸ್ಕೋಪ್ ಇಂಡಸ್ಟ್ರಿ ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಒಂದು ಕಂಪನಿ ಇರುತ್ತೆ, ಅವ್ರ ಹತ್ರ ಒಂದು ಪ್ರಾಡಕ್ಟ್ ಇರುತ್ತೆ. ಇವಾಗ ಕಸ್ಟಮರ್ಗೆ ಆ ಪ್ರಾಡಕ್ಟ್ ನ ಒಂದು ನೆಸೆಸಿಟಿ ಇರುತ್ತೆ. ಸೊ ಇಲ್ಲಿ ನೀವು ಆಸ್ ಅ ಮಿಡಲ್ ಮ್ಯಾನ್ ಆ ಕಂಪನಿಯಿಂದ ಆ ಕಸ್ಟಮರ್ಗೆ ಪ್ರಾಡಕ್ಟ್ ರೀಚ್ ಮಾಡಿದ್ರೆ ನೀವೊಬ್ಬ ಅಫಿಲಿಯೇಟ್ ಮಾರ್ಕೆಟರ್ ಆಗುತ್ತೆ. ಸೊ ಈ ಅಫಿಲಿಯೇಟ್ ಮಾರ್ಕೆಟರ್ ಬಂದ್ಬಿಟ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಟರ್ಮ್ ಆಗಿದೆ. ತುಂಬಾ ಆನ್ಲೈನ್ ಶಾಪಿಂಗ್ ಸೈಟ್ಸ್ ಗಳಿದೆ, ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ, ಈ ರೀತಿ ತುಂಬಾ ಪ್ಲಾಟ್ಫಾರ್ಮ್ಸ್ ಗಳಿದೆ. ಸೊ ಇಲ್ಲಿ ಆಲ್ರೆಡಿ ಪ್ರಾಡಕ್ಟ್ಸ್ಗಳು ಇರುತ್ತೆ. ಸೊ ನೀವೇನ್ ಮಾಡಬೇಕಾಗುತ್ತೆ, ನೀವು ಯಾವುದೇ ಒಂದು ಪ್ರಾಡಕ್ಟ್ ನ ಲಿಂಕ್ ಅನ್ನು ನಿಮ್ಮ ಪರ್ಸನಲ್ ವೆಬ್ಸೈಟ್ ಇಂದ ಆರ್ಎಲ್ಸ್ ಬೇರೆ ಬೇರೆ ಪ್ರಮೋಷನ್ ಆಕ್ಟಿವಿಟೀಸ್ ಇಂದ ಕಸ್ಟಮರ್ಗೆ ರೀಚ್ ಮಾಡಬಹುದು. ಸೊ ಕಸ್ಟಮರ್ ಇನ್ ಕೇಸ್ ನಿಮ್ಮ ಲಿಂಕ್ ಥ್ರೂ ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ನಿಮ್ಗೆ ಇಷ್ಟು % ಅಂತ ಕಮಿಷನ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಕ್ರೋಸ್ ಇನ್ಕಮ್ ಜನರೇಟ್ ಮಾಡಿದವರು ಇದ್ದಾರೆ. ಇದು ಸಹ ಒಂದು ಹೈ ಸ್ಕೋಪ್ ಇಂಡಸ್ಟ್ರಿ ಆಗಿದೆ. ಸೊ ಇದ್ರ ಬಗ್ಗೆನೂ ಬರುವಂತ ದಿನಗಳಲ್ಲಿ ನಾನು ಒಂದು ಸಪರೇಟ್ ಆದ ಒಂದು ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ಹೈ ಸ್ಕೋಪ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಪರ್ಚುನಿಟಿ ಬಂದ್ಬಿಟ್ಟು ಕಂಟೆಂಟ್ ರೈಟಿಂಗ್. ಕಂಟೆಂಟ್ ರೈಟಿಂಗ್ ಅಂದ್ರೆ ಯಾವುದೊಂದು ವೆಬ್ಸೈಟ್ ಇರ್ಬೋದು, ಇಮೇಲ್ ಇರ್ಬೋದು, ಯಾವುದೊಂದು ಕಂಪನಿಯ ಒಂದು ಆಡ್ ಅಲ್ಲಿ ಬರುವಂತಹ ಒಂದು ಇನ್ಫಾರ್ಮೇಶನ್ಸ್ ನ ಬರೆಯುವಂಥದ್ದು ಆರ್ ಕ್ರಿಯೇಟ್ ಮಾಡುವಂಥದ್ದು ಕಂಟೆಂಟ್ ರೈಟರ್ಸ್. ಕಂಟೆಂಟ್ ಕ್ರಿಯೇಷನ್ ಒಂದು ತುಂಬಾ ಒಂದು ವ್ಯಾಲ್ಯೂ ಇರುವಂತಹ ಒಂದು ಸೆಕ್ಟರ್ ಆಗಿದೆ. ಸೊ ಕಂಪನೀಸ್ಗಳಿಗೆ ಒಳ್ಳೆ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ಬೇಕಿರುತ್ತೆ. ಸೊ ಇದಕ್ಕೂ ಯಾವುದೇ ಒಂದು ಕ್ವಾಲಿಫಿಕೇಶನ್ ಬೇಕಾಗಿ ಇಲ್ಲ. ಒಳ್ಳೆ ಇಂಗ್ಲಿಷ್ ಕಮ್ಯುನಿಕೇಶನ್ ಅವರ್ಸ್ ನೀವು ಕ್ರಿಯೇಟಿವ್ ಆಗಿದ್ರೆ, ಒಬ್ಬ ರೈಟರ್ ಆಗಿದ್ರೆ ನಿಮ್ಗೆ ಇದು ಅಡ್ವಾಂಟೇಜ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಇಂಡಸ್ಟ್ರಿ ಬಂದ್ಬಿಟ್ಟು UI UX ಡಿಸೈನರ್ಸ್ ಅಂತ. ಸೊ UI UX ಡಿಸೈನರ್ಸ್ ಅಂದ್ರೆ ಏನು ಅಂತ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ UI UX ಅಂದ್ರೆ
ಇವಾಗ ಆ, ಯಾವುದೋ ಒಂದು ಆ್ಯಪ್ ಇರ್ಬೋದು, ಯಾವುದೋ ಒಂದು ವೆಬ್ಸೈಟ್ ನಾವು ಯೂಸ್ ಮಾಡ್ತಾ ಇರ್ತೇವೆ ಅನ್ಕೊಳ್ಳಿ. ಆ ವೆಬ್ಸೈಟ್ ಬಂದ್ಬಿಟ್ಟು ಯೂಸರ್ ಫ್ರೆಂಡ್ಲಿ ಆಗಿ ಇರುವ ಹಾಗೆ ಮಾಡುವಂಥದ್ದು ಯು ಯು ಐ ಯು ಎಕ್ಸ್ ಡಿಸೈನರ್. ಇದೊಂದು ಸಿಂಪಲ್ ಆದ ಒಂದು ಎಕ್ಸಾಂಪಲ್ ಅಲ್ಲಿ ನಾನು ಹೇಳುವುದಾದ್ರೆ, ಒಂದು ಹೊಸ ಮಾಡೆಲ್ ಒಂದು ಕಾರ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಆ ಕಾರ್ನ ಒಂದು ಔಟರ್ ಏನು ಡಿಸೈನ್ ಇದೆ, ಆ ಕಾರ್ನ ಒಂದು ಲುಕ್ ಇದೆ, ಅದು ಯು ಐ ಡಿಸೈನರ್ಸ್ ಮಾಡ್ತಾರೆ. ಮತ್ತೆ ಆ ಕಾರ್ನ ಓಡಿಸುವಾಗ ಬರುವಂತ ಎಕ್ಸ್ಪೀರಿಯನ್ಸ್, ಕಸ್ಟಮರ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಅದು ಯು ಎಕ್ಸ್ ಡಿಸೈನರ್ ಮಾಡುವಂತದ್ದು. ಸೊ ಇದರಲ್ಲಿ ತುಂಬಾ ಒಂದು ಜಾಬ್ ರೋಲ್ಸ್ಗಳಿದೆ, ತುಂಬಾ ಇನ್ ಡೀಟೇಲ್ ಆದ ಒಂದು ಜಾಬ್ ರೋಲ್ಸ್ಗಳಿದೆ. ಬಟ್ ಯು ಐ ಯು ಎಕ್ಸ್ ಅಗೇನ್ ಇಟ್ ಇಸ್ ಅ ಪಾರ್ಟ್ ಆಫ್ ಡಿಸೈನಿಂಗ್. ಮತ್ತೆ ಇಲ್ಲಿ ನಿಮಗೆ ಯಾವುದೇ ಒಂದು ಕೋಡಿಂಗ್ ನ ನಾಲೆಜ್ ಬೇಕಂತಿಲ್ಲ. ಡಿಸೈನ್ ಕಾನ್ಸೆಪ್ಟ್ ಕಸ್ಟಮರ್ಗೆ ಬೇಕಾದಾಗೆ ಯಾವ ರೀತಿ ಒಂದು ಆ್ಯಪ್ ಮತ್ತು ವೆಬ್ಸೈಟ್ನ ಡೆವಲಪ್ ಮಾಡಬೇಕು ಅನ್ನುವಂತಹ ಒಂದು ಇಲ್ಲಿ ಸ್ಕಿಲ್ ಬೇಕಿರುತ್ತೆ. ಈ ಸ್ಕಿಲ್ಗಳನ್ನ ನಿಮಗೆ ಫ್ರೀಯಾಗಿ ಆನ್ಲೈನಲ್ಲಿ ತುಂಬ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ನೀವು ಅಲ್ಲಿಂದ ಕಲಿಬೋದು. ನೆಕ್ಸ್ಟ್ ಐಸ್ಕೋಪ್ ಡಿಜಿಟಲ್ ಅಪರ್ಚುನಿಟಿ ಬಂದ್ಬಿಟ್ಟು ಡಿಜಿಟಲ್ ಕೋಚಿಂಗ್ ಆರ್ ಎಲ್ಸ್ ಆನ್ಲೈನ್ ಕೋಚಿಂಗ್. ನಮಗೆ ಯಾವ ಸ್ಕಿಲ್ ಗೊತ್ತಿದೆ, ಎಕ್ಸಾಂಪಲ್ಗೆ ನಿಮ್ಗೆ ಒಬ್ಬ ಒಳ್ಳೆ ಡಿಸೈನರ್ ಆಗಿರ್ಬೋದು, ಇಲ್ಲ ನೀವು ಒಬ್ಬ ಕುಕ್ ಮಾಡಲಿಕ್ಕೆ ಗೊತ್ತಿರ್ಬೋದು, ಅಡುಗೆ ಮಾಡಲಿಕ್ಕೆ ಗೊತ್ತಿರ್ಬೋದು. ನಿಮ್ಮ ಹತ್ರ ಯಾವುದೇ ಒಂದು ಸ್ಕಿಲ್ ಇದೆ, ಅದನ್ನು ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಟೀಚ್ ಮಾಡುವಂಥದ್ದು, ಇದು ಆನ್ಲೈನ್ ಟೀಚಿಂಗ್. ಇದಕ್ಕೆ ಆ ಪೋಸ್ಟ್ ಕೋವಿಡ್ ನಂತರ ಇಂಡಿಯಾದಲ್ಲೂ ತುಂಬ ಒಂದು ಡಿಮಾಂಡ್ ಇದೆ. ಡಿಜಿಟಲ್ ಕೋಚ್, ಡಿಜಿಟಲ್ ಟ್ರೈನರ್ಸ್ಗೆ ತುಂಬ ಒಂದು ಸ್ಕೋಪ್ ಇದೆ. ಇದಕ್ಕೆ ಇಲ್ಲಿ ಸಹ ನೀವು ಒಳ್ಳೆ ಒಂದು ಕ್ಯಾರಿಯರ್ನ ಬಿಲ್ಡ್ ಮಾಡ್ಬೋದು. ಸೊ ಯಾವ ರೀತಿ ಒಬ್ಬ ಡಿಜಿಟಲ್ ಕೋಚ್ ಆಗಬೇಕು, ಯಾವ ರೀತಿ ಒಬ್ಬ ಡಿಜಿಟಲ್ ಟ್ರೈನರ್ ಆಗಬೇಕು, ಆನ್ಲೈನ್ ಟ್ರೈನಿಂಗ್ ಮಾಡಬೇಕು, ಏನೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ, ಇದಕ್ಕೆ ತುಂಬ ಒಂದು ಟ್ರೈನಿಂಗ್ ವಿಡಿಯೋಸ್ಗಳಿದೆ ಆನ್ಲೈನಲ್ಲಿ, ಯೂಟ್ಯೂಬಲ್ಲಿ. ಅದರಿಂದ ನೀವು ಇದನ್ನು ಕಲಿಬೋದು. ಸೊ ನಿಮ್ಮ ಹತ್ರ ಯಾವುದೇ ಒಂದು ಸ್ಕಿಲ್ ಇರ್ಬೋದು, ಎಕ್ಸಾಂಪಲ್ಗೆ ನೀವು ಒಬ್ಬ ಒಳ್ಳೆ ಬೈಕ್ ರೈಡರ್ ಆಗಿರ್ಬೋದು, ಇಲ್ಲದಿದ್ದರೆ ಒಳ್ಳೆ ಒಬ್ಬ ಟೀಚರ್ ಆಗಿರ್ಬೋದು, ಯಾವುದೇ ಒಂದು ಸಬ್ಜೆಕ್ಟ್ ಮೇಲೆ ಒಳ್ಳೆ ಟೀಚಿಂಗ್ ಮಾಡಲಿಕ್ಕೆ ಬರುತ್ತೆ, ಇಲ್ಲ ನೀವು ಒಬ್ಬ ಆರ್ಟ್ ಡಿಸೈನರ್ ಆಗಿರ್ಬೋದು, ಒಳ್ಳೆ ಒಬ್ಬ ಆರ್ಟಿಸ್ಟ್ ಆಗಿರ್ಬೋದು. ನಿಮ್ಮ ಯಾವುದೇ ಒಂದು ಸ್ಕಿಲ್ ಇರ್ಬೋದು, ನಿಮ್ಮ ಹತ್ರ ಯಾವುದೇ ಸ್ಕಿಲ್ ಇರ್ಬೋದು, ಅದನ್ನು ನೀವು ಒಂದು ಟ್ರೈನಿಂಗ್ ಮಾಡೆಲ್ಗೆ ತಂದು ಟ್ರೈನಿಂಗ್ ಕೊಡ್ಬೋದು. ಸೊ ನಿಮಗೆ ಇಲ್ಲಿ ಅವರ್ಲಿ ಪೇಮೆಂಟ್ ಸಿಗುತ್ತೆ, ಇಲ್ಲ ಹೋಲ್ ಕೋರ್ಸಸ್ಗೆ ಟ್ರೈನಿಂಗ್ ಸಿಗುತ್ತೆ. ಮತ್ತು ಆನ್ಲೈನ್ ಟೀಚಿಂಗ್ ತುಂಬ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ಅಲ್ಲಿ ಹೋಗಿ ನೀವು ಟ್ರೈನಿಂಗ್ನ ತಗೋಬೋದು. ಎಕ್ಸಾಂಪಲ್ಗೆ ನೀವು ಬೈಜೂಸ್ ಕೇಳಿರ್ತೀರಾ, ಅಕಾಡೆಮಿ ಕೇಳಿರ್ತಾರೆ, ಇಲ್ಲಿ ನೀವು ನೋಡ್ಬೋದು ತುಂಬ ಜನ ಟ್ರೈನರ್ಸ್ ಬಂದ್ಬಿಟ್ಟು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಆನ್ಲೈನ್ ಟ್ರೈನಿಂಗ್ ಅನ್ನುವಂಥದ್ದು ಇನ್ನು ಬರುವಂಥ ದಿನಗಳಲ್ಲಿ ತುಂಬ ಬೇಡಿಕೆ ಇರುವಂಥ ಒಂದು ಜಾಬ್ ರೋಲ್ ಆಗಿರುತ್ತೆ. ನೆಕ್ಸ್ಟ್ ಹೈಸ್ಕೋಪ್ ಇಂಡಸ್ಟ್ರಿ ಬಂದ್ಬಿಟ್ಟು ಸಬ್ ಟೈಟಲ್ ರೈಟಿಂಗ್. ನೀವು ಯಾವುದೇ ಒಂದು ಮೂವಿ ನೋಡುವಾಗ ನಿಮಗೆ ಕೆಳಗಡೆ ಸಬ್ ಟೈಟಲ್ಸ್ ಬರುತ್ತೆ. ಮೇ ಬಿ ನೀವು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಇದರಲ್ಲೆಲ್ಲ ಮೂವೀಸ್ ನೋಡುವಾಗ ಸಬ್ ಟೈಟಲ್ ಬರುತ್ತೆ. ಸೊ ಇದು ಒಬ್ಬ ಸಬ್ ಟೈಟಲ್ ರೈಟರ್ಸ್ ಬರೆಯುವಂಥದ್ದು. ಸೊ ನೀವೊಬ್ಬ ಒಬ್ಬ ರೈಟರ್ ಆಗಿದ್ರೆ, ನಿಮ್ಮ ಒಂದು ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂತ ಆದರೆ ನೀವು ಸಬ್ ಟೈಟಲ್ ರೈಟರ್ ಆಗ್ಬೋದು. ಸೊ ನೀವು ಯಾವುದೇ ಒಂದು ಲ್ಯಾಂಗ್ವೇಜ್ನ ವಿಡಿಯೋಸ್ಗಳಿಗೆ ಸಬ್ ಟೈಟಲ್ ಬರೀಬೋದು. ಈವನ್ ಸಕ್ಸಸ್ಫುಲ್ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೂ ಸಬ್ ಟೈಟಲ್ ರೈಟರ್ಸ್ ಬೇಕಿರುತ್ತೆ. ಸೊ ನೀವು ಕೆಲವು ಯೂಟ್ಯೂಬ್ ವಿಡಿಯೋಸ್ ನೋಡುವಾಗ ನೋಡಿರ್ಬೋದು, ಕೆಳಗಡೆ ಸಬ್ ಟೈಟಲ್ಸ್ ಬರುತ್ತೆ. ಸೊ ಇದಕ್ಕೂ ಸಹ ತುಂಬ ಒಂದು ಬೇಡಿಕೆ ಇದೆ. ಸೊ ಇದನ್ನು ಸಹ ನೀವು ಮಾಡ್ಬೋದು. ನೆಕ್ಸ್ಟ್ ಹೈಸ್ಕೋಪ್ ಇಂಡಸ್ಟ್ರಿ ಬಂದ್ಬಿಟ್ಟು ಇನ್ಫ್ಲುಯೆನ್ಸರ್ ಆರ್ ಕಂಟೆಂಟ್ ಕ್ರಿಯೇಟರ್. ಸೊ ಇನ್ಫ್ಲುಯೆನ್ಸರ್ ಆರ್ ಕಂಟೆಂಟ್ ಕ್ರಿಯೇಟರ್ ಎಕ್ಸಾಂಪಲ್ಗೆ ಯೂಟ್ಯೂಬರ್. ಸೊ ಇದು ಯೂಟ್ಯೂಬ್ ಸಹ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಅರ್ನ್ ಮಾಡಲಿಕ್ಕೆ. ಸೊ ಇಲ್ಲಿ ನೀವು ನಿಮ್ಮದೇ ಒಂದು ಸ್ಕಿಲ್ ಅಂದರೆ ನೀವಿಲ್ಲಿ ಏನು ಮಾಡಬೇಕಾಗುತ್ತೆ, ನಿಮ್ಮಲ್ಲಿ ಯಾವ ಸ್ಕಿಲ್ ಇದೆ, ನಿಮ್ಮಲ್ಲಿ ಏನು ಪ್ಯಾಷನ್ ಇದೆ, ಅದೇ ಸೆಗ್ಮೆಂಟ್ನ ಚೂಸ್ ಮಾಡಬೇಕು. ಎಕ್ಸಾಂಪಲ್ಗೆ ನೀವು ಒಬ್ಬ ಆ್ಯಕ್ಟರ್ ಆಗಿದ್ರೆ ನೀವು ಮೇ ಬಿ ಫನ್ನಿ ವಿಡಿಯೋಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು, ಇಲ್ಲದಿದ್ದರೆ ಯಾವುದಾದ್ರು ಆ್ಯಕ್ಟರ್ಗಳ ಇಮಿಟೇಟ್ ಮಾಡುವಂಥ ವಿಡಿಯೋಸ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ, ನೀವು ಯಾವುದರಲ್ಲಿ ನೀವು ಪ್ಯಾಷನೇಟ್ ಇದ್ದೀರಾ, ಯಾವುದರಲ್ಲಿ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ, ಮತ್ತು ಅದೇ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ನ ನೀವು ಹಿಡಿದು ಅದೇ ಸೆಗ್ಮೆಂಟಲ್ಲಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ನೀವು ಇವತ್ತು ನಿಮಗೆ ಅನಿಸ್ತು ನಾನು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಫನ್ನಿ ವಿಡಿಯೋಸ್ ಮಾಡ್ತೇನೆ, ನಾಳೆ ಸಡನ್ ಆಗಿ ನೀವು ಕುಕಿಂಗ್ ಚಾನಲ್ ಬಗ್ಗೆ ವಿಡಿಯೋಸ್ ಮಾಡ್ತೀರಾ. ಈ ರೀತಿ ಮಾಡಿದ್ರೆ ಆ ಚಾನಲ್ ಸಕ್ಸಸ್ಫುಲ್ ಆಗಲ್ಲ. ಸೊ ನೀವು ಒಂದು ಪರ್ಟಿಕ್ಯುಲರ್
ಸೆಗ್ಮೆಂಟ್ನ ಇಡಬೇಕು, ಒಂದು ಪರ್ಟಿಕ್ಯುಲರ್ ನೀಚ್ನ ಇಟ್ಕೊಂಡು ಅದೇ ಇದರಲ್ಲಿ ವಿಡಿಯೋಸ್ ಮಾಡ್ತಾ ಹೋಗಬೇಕು. ಸೊ ಇದರಲ್ಲಿ ಸಹ ತುಂಬ ಒಂದು ಒಳ್ಳೆ ಅರ್ನಿಂಗ್ ಪೊಟೆನ್ಷಿಯಲ್ ಇದೆ. ಇವಾಗದ್ದು ಕರೆಂಟ್ ಕ್ರೈಟೀರಿಯಾ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಆದ ಕೂಡಲೇ ನೀವೊಂದು ಮೊನೆಟೈಸೇಷನ್ಗೆ ಕ್ವಾಲಿಫೈ ಆಗ್ತೀರಾ. ಮತ್ತು ನಿಮಗೆ ಅದರ ನಂತರ ತುಂಬ ಸ್ಪಾನ್ಸರ್ಶಿಪ್ಸ್ಗಳು ಬರುತ್ತೆ. ಇಲ್ಲಿ ನೀವು ನಿಮ್ಮ ಓನ್ ಅದೇನಾದರೂ ಟ್ಯುಟೋರಿಯಲ್ಸ್ಗಳನ್ನ ಹಾಕ್ಬಿಟ್ಟು ಅದನ್ನು ಸೇಲ್ ಮಾಡ್ಬೋದು. ಇಲ್ಲಿ ಒಂದು ಅರ್ನಿಂಗ್ ಅಪರ್ಚುನಿಟೀಸ್ಗಳು ತುಂಬ ಇದೆ. ಸೊ ಇದು ಸಹ ಒನ್ ಆಫ್ ದ ಹೈ ಸ್ಕೋಪ್ ಡಿಜಿಟಲ್ ಅರ್ನಿಂಗ್ ಸೋರ್ಸ್ ಆಗಿದೆ. ನೆಕ್ಸ್ಟ್ ಫೈನಲ್ ಆಗಿ ಹೈ ಸ್ಕೋಪ್ ಇಂಡಸ್ಟ್ರಿ ಬಂದ್ಬಿಟ್ಟು ವಾಯ್ಸ್ ಓವರ್. ಸೊ ವಾಯ್ಸ್ ಓವರ್ ಅಂದರೆ ಕೆಲವು ವಿಡಿಯೋಸ್ಗಳಿಗೆ ನಿಮ್ಮ ಒಂದು ವಾಯ್ಸ್ನ ನೀವು ಪ್ರೊವೈಡ್ ಮಾಡುವಂಥದ್ದು. ಅಂದರೆ ಜಸ್ಟ್ ಕೆಲವು ಸ್ಲೈಡ್ಸ್ಗಳು ಮೂವ್ ಆಗ್ತಾ ಇರುತ್ತೆ, ಅದಕ್ಕೆ ನಿಮ್ಮ ಒಂದು ವಾಯ್ಸ್ನ ನೀವು ಕೊಡ್ಬೋದು. ಸೊ ನಿಮ್ಮ ಫೇಸ್ನ ನೀವು ತೋರಿಸೋದೆ ವಾಯ್ಸ್ ಓವರ್ನ ನೀವು ಮಾಡ್ಬೋದು. ಇದಕ್ಕೆ ಸಹ ತುಂಬ ಒಂದು ಡಿಮ್ಯಾಂಡ್ ಇದೆ. ಸೊ ಫ್ರೆಂಡ್ಸ್, ಇದು 10 ಹೈ ಸ್ಕೋಪ್ ಇಂಡಸ್ಟ್ರೀಸ್ಗಳು. ಯಾರು ಕೂಡ ನಿಮ್ಮ ಒಂದು ಸ್ಕಿಲ್ನ ಯೂಸ್ ಮಾಡಿಕೊಂಡು ಆನ್ಲೈನ್ ಪ್ಲಾಟ್ಫಾರ್ಮಿಂದ ಒಳ್ಳೆ ಒಂದು ಇನ್ಕಮ್ನ ನೀವು ಜನರೇಟ್ ಮಾಡ್ಬೋದು. ಒಳ್ಳೆ ಒಂದು ಇನ್ಕಮ್ ಅಂತ ಹೇಳುವಾಗ ಯು ಕ್ಯಾನ್ ಅರ್ನ್ ಮೋರ್ ದೆನ್ 1 lakh ಇನ್ಕಮ್ ಪರ್ ಮಂತ್. ಅಷ್ಟೊಂದು ಪೊಟೆನ್ಷಿಯಲ್ ಈ ಎಲ್ಲ ಸೆಕ್ಟರ್ಸ್ಗಳಿಗೆ ಇದೆ. ಮತ್ತೆ ಸಪೋಸ್ ನಿಮಗೆ ಸ್ಕಿಲ್ಸ್ ಇಲ್ಲ ಅಂತ ಆದರೆ ನಿಮಗೆ ಸ್ಕಿಲ್ಸ್ನ ನೀವು ಕಲಿಬೋದು. ಅಗೇನ್ ನೀವು ಇದೇ ಆನ್ಲೈನ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿಲ್ಸ್ನ ಕಲಿಬೋದು. ಸೊ ನೀವು ಫ್ರೀಯಾಗಿನೂ ಕೆಲವು ಸ್ಕಿಲ್ಸ್ನ ಕಲಿಬೋದು. ಯೂಟ್ಯೂಬ್ ಇದೆ, ಸೊ ಯೂಟ್ಯೂಬಿಂದ ನೀವು ಕಲಿಬೋದು. ಮತ್ತು ತುಂಬ ಒಂದು ಆನ್ಲೈನ್ ಸೈಟ್ಸ್ಗಳಿದೆ, ಇಲ್ಲಿ ತುಂಬ ಮಿನಿಮಮ್ ಚಾರ್ಜಸ್ಗೆ ನೀವು ಯಾವುದೇ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಬೋದು. ಎಕ್ಸಾಂಪಲ್ಗೆ ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ಕಲಿಬೇಕಂತಿದ್ರೆ ನೀವು ಗ್ರಾಫಿಕ್ ಡಿಸೈನಿಂಗ್ ಟ್ರೈನಿಂಗ್ ಟ್ಯುಟೋರಿಯಲ್ಸ್ಗಳಿದೆ, ಫ್ರೀ ಟ್ಯುಟೋರಿಯಲ್ಸ್ಗಳಿದೆ ಯೂಟ್ಯೂಬಲ್ಲಿ, ಅಲ್ಲಿ ಹೋಗಿ ನೀವು ಕಲಿಬೋದು. ಇಲ್ಲದಿದ್ದರೆ ಪೇಯ್ಡ್ ಟ್ಯುಟೋರಿಯಲ್ಸ್ಗಳಿರುತ್ತೆ. ಸೊ ಈವನ್ ಕನ್ನಡ, ಹಿಂದಿ, ಇಂಗ್ಲಿಷ್ ಯಾವುದೇ ಲ್ಯಾಂಗ್ವೇಜಲ್ಲಿ ನೀವು ಕಲೀಲಿಕ್ಕೆ ಕಂಫರ್ಟಬಲ್ ಇದ್ದರೆ ಆ ಲ್ಯಾಂಗ್ವೇಜಲ್ಲಿ ನಿಮಗೆ ಪೇಯ್ಡ್ ಟ್ಯುಟೋರಿಯಲ್ಸ್ಗಳು ಸಿಗುತ್ತೆ ರೀಸನಬಲ್ ಕಾಸ್ಟಲ್ಲಿ. ಸೊ ಇಲ್ಲಿ ನೀವು ಕಲ್ತ ಮೇಲೆ ನಿಮ್ಗೊಂದು ಜಾಬ್ ಆಪರ್ಚುನಿಟೀಸ್ಗಳು ಯಾವ ರೀತಿ ಇರುತ್ತೆ ಅಂತ. ಸೊ ನೀವು ಒಬ್ಬ ಫ್ರೀಲ್ಯಾನ್ಸ್ ಆಗಿ ಸಹ ನೀವು ವರ್ಕ್ ಮಾಡ್ಬೋದು. ಇಲ್ಲದಿದ್ದರೆ ನೀವು ಯಾವುದಾದ್ರು ಕಂಪನೀಸ್ಗೆ ಸಹ ಅಪ್ಲೈ ಮಾಡ್ಬೋದು. ಸೊ ನೀವು ಕೇಳ್ಬೋದು, ಕಂಪನಿಯಲ್ಲಿ ಸರ್ಟಿಫಿಕೇಟ್ ಕೇಳೋದಿಲ್ವಾ, ಆರ್ ಎಲ್ಸ್ ಕ್ವಾಲಿಫಿಕೇಶನ್ ಕೇಳೋದಿಲ್ವಾ ಅಂತ. ಸೊ ನೋಡಿ, ಇವಾಗ ಕಂಪನೀಸ್ಗಳಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಯಾವುದೇ ಒಂದು ಎಂಪ್ಲಾಯೀಸ್ನ ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಹೈರ್ ಮಾಡುವಾಗ ಅವನ ಒಂದು ಕ್ವಾಲಿಫಿಕೇಶನ್ ಅಷ್ಟು ಮಾಡಲ್ಲ. ಅವನ ಒಂದು ಪೋರ್ಟ್ಫೋಲಿಯೋ, ಅಂದರೆ ನೀವೇನು ವರ್ಕ್ ಮಾಡಿದ್ದೀರಾ ಆ ಪೋರ್ಟ್ಫೋಲಿಯೋ ಬೇಸಿಸಲ್ಲಿ ನಿಮ್ಮನ್ನು ಹೈರ್ ಮಾಡ್ತಾರೆ. ಸೊ ನೀವು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇನಿಷಿಯಲಿ ನಿಮಗೆ ವರ್ಕ್ ಸಿಗಲ್ಲ. ಸೊ ನೀವೇನು ಮಾಡ್ಕೋಬೇಕು, ನಿಮ್ಮ ಫ್ರೆಂಡ್ನ, ನಿಮ್ಮ ರಿಲೇಟಿವ್ಸ್ನಲ್ಲಿ ಯಾರ್ದಾದ್ರೂ ವರ್ಕ್ ಮಾಡಿ ನೀವು ಕೊಡಬೇಕಾಗತ್ತೆ. ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೋಬೋದು. ಸೊ ಪೋರ್ಟ್ಫೋಲಿಯೋನು ತುಂಬ ಚೆನ್ನಾಗಿರಬೇಕು, ತುಂಬ ಎಫೆಕ್ಟಿವ್ ಆಗಿರಬೇಕು. ಸೊ ಪೋರ್ಟ್ಫೋಲಿಯೋ ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು, ಈ ವಿಡಿಯೋಸ್ಗಳು ತುಂಬ ನಿಮಗೆ ಸಿಗುತ್ತೆ. ಎಫೆಕ್ಟಿವ್ ಪೋರ್ಟ್ಫೋಲಿಯೋ ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು. ಈ 10 ಅಪರ್ಚುನಿಟೀಸ್ಗಳಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ನೀವು ಮಾಡಿ. ನಿಮಗೆ ಆ ಸ್ಕಿಲ್ ಇಲ್ಲದಿದ್ರೆ ಸ್ಕಿಲ್ನ ಡೆವಲಪ್ ಮಾಡಿ. ಇದು ನಿಮಗೆ ಓವರ್ ನೈಟ್ ಸಕ್ಸಸ್ ಕೊಡಲ್ಲ, ಬಟ್ ಇಲ್ಲಿ ಸಹ ಕನ್ಸಿಸ್ಟೆಂಟ್ ಆಗಿರಬೇಕು. ನಿಮ್ಮ ಸ್ಕಿಲ್ ನೀವು ಪ್ರತಿದಿನ ನೀವು ಡೆವಲಪ್ ಮಾಡ್ತಾ ಹೋಗಬೇಕು, ಎಫರ್ಟ್ ಆಗ್ತಾ ಇರಬೇಕು, ಹಾರ್ಡ್ ವರ್ಕ್ ಬೇಕೇ ಬೇಕು. ಸೊ ಈ ರೀತಿ ಮಾಡ್ತಾ ಹೋದ್ರೆ ಮಿನಿಮಮ್ 6 to 1 year 2 years ಅಲ್ಲಿ ನೀವು ಡೆಫಿನೆಟ್ ಆಗಿ ಇಲ್ಲಿ ಒಂದು ಒಳ್ಳೆ ಒಂದು ಇನ್ಕಮ್ನ ನೀವು ಜನರೇಟ್ ಮಾಡ್ಬೋದು. ಇನ್ನೊಮ್ಮೆ ಬೇಕಾದರೆ ಇಲ್ಲಿ ಬ್ರೀಫ್ ಮಾಡ್ತಾನೆ. ಸೊ 10 ಹೈ ಸ್ಕೋಪ್ ಆನ್ಲೈನ್ ಅರ್ನಿಂಗ್ ಅಪರ್ಚುನಿಟೀಸ್ ಬಂದ್ಬಿಟ್ಟು, ಒಂದು ಗ್ರಾಫಿಕ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್, UX UI ಡಿಸೈನರ್ಸ್, ಇನ್ಫ್ಲುಯೆನ್ಸರ್ಸ್, ಕಂಟೆಂಟ್ ರೈಟರ್ಸ್, ಸಬ್ಟೈಟಲ್ ಕ್ರಿಯೇಟರ್ಸ್, ವಾಯ್ಸ್ ಓವರ್, ಪ್ರತಿಯೊಂದರ ಬಗ್ಗೆ ನಾನು ಡೀಟೇಲ್ ಆದ ಒಂದು ವಿಡಿಯೋಸ್ನ ಆದಷ್ಟು ಬೇಗ ಮಾಡ್ತೇನೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್.